ಹಲೋ, ಈಗ ಈ ವೈಟ್ ರೈಸ್ ರೆಡಿ ಆಗಿರೋದು ಜೀರಿಗೆ ಮೆಣಸು ಚಿತ್ರಾನ್ನ ಮಾಡೋಕ್ಕೆ. ಯಾವಾಗಾದರೂ ಲೈಟಾಗಿ ತಿನ್ನಬೇಕು, ಜಾಸ್ತಿ ಡೈಜೆಷನ್ ಆಗ ತಿನ್ನಬೇಕು, ಬಟ್ ಹೊಟ್ಟೆ ತುಂಬಾನು ತಿನ್ನಬೇಕು ಅಂದರೆ ಇದು. ಸೊ 1 ಕಪ್ ರೈಸ್ ತಗೊಂಡಿದ್ದಾರೆ. ನಾರ್ಮಲಾಗಿ ವೈಟ್ ರೈಸ್ ಮಾಡಿ ತಣ್ಣಗಾಗೋಕ್ಕೆ ಬೇಸಿನಲ್ಲಿ ಹಾಕಿರೋದು. ಜೊತೆಗೆ ಬೆಳ್ಳುಳ್ಳಿ ಸುಲ್ಕೊಂಡು, ಈರುಳ್ಳಿ ಈ ಥರ ಹೆಚ್ಚಿಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ಓಕೆ, ಸ್ವಲ್ಪ ಎಣ್ಣೆ ತಗೊಂಡು ಕಾಯಕ್ಕೆ ಇಟ್ಕೊಂಡಿದ್ದೀವಿ. ಸಾಸಿವೆ, ಜೀರಿಗೆ, ಕರಿಮೆಣಸು, ಓಂ ಕಾಳು. ಓಕೆ ಓಕೆ ನೆಕ್ಸ್ಟು ಕಡಲೆ ಬೀಜ, ಇದು ಮುಕ್ಕಾಲು ಫ್ರೈ ಆಗುತ್ತಂತ ಫ್ರೈ ಮಾಡ್ತಾರೆ. ಓಕೆ, ಕಡಲೆಬೇಳೆ ಈಗ ಮುಕ್ಕಾಲು ರೋಸ್ಟ್ ಆಗಿದೆ, ಗ್ರೌಂಡ್ ನಟ್ಟು. ಸೊ ಈ ಕಡಲೆಬೇಳೆ, ಸೊ ಅದು ಬಿಸಿ ಆಗೋಷ್ಟೊತ್ತಿಗೆ ನೆಕ್ಸ್ಟು ಉದ್ದಿನಬೇಳೆ. ಓಕೆ, ಸೊ ಉದ್ದಿನಬೇಳೆ ರೋಸ್ಟ್ ಆಗೋಷ್ಟೊತ್ತಿಗೆ ನೆಕ್ಸ್ಟು ಏನಿದೆ, ಬೆಳ್ಳುಳ್ಳಿ. ಓಕೆ, ಬೆಳ್ಳುಳ್ಳಿ ಬಂತು. ನೆಕ್ಸ್ಟು ಈರುಳ್ಳಿ, ಕರಿ ಲೀವ್ಸು. ಸೊ ಈಗ ಈರುಳ್ಳಿ ಸ್ವಲ್ಪ ರೋಸ್ಟ್ ಆಗ್ತಿದ್ದಂಗೆ ಹಿಂಗು ಈ ಪಾಯಿಂಟಲ್ಲಿ ಹಾಕಬೇಕು. ಮುಂಚೆ ಹಾಕಿದ್ರೆ ಕರಿ ಕರಿ ಆಗುತ್ತೆ ಅಂತ ಅಮ್ಮ ಹೇಳಿದ್ರು, ಸೀದೋಗಂಗೆ. ಲಾಸ್ಟಲ್ಲಿ ಒಣಮೆಣಸಿನ್ಕಾಯಿ, ಅದು ಮುಂಚೆ ಹಾಕಿದ್ರೆ ಭಾಳ ರೋಸ್ಟ್ ಆಗಿಬಿಡುತ್ತೆ. ಸೊ ಲಾಸ್ಟಲ್ಲಿ ಅಂದರೆ ಈರುಳ್ಳಿ ಇನ್ನೊಂದು ಸ್ವಲ್ಪ ಮುಕ್ಕಾಲು ಆಗಿದೆ ಆವಾಗಲ್ಲ. ಓಕೆ, ಸೊ ಈಗೆಲ್ಲ ಸೇರಿಸ್ಕೊಂಡು ಸೋ ಮಚ್ ಬಲ್ಕ್. ಸೊ ಈ ಚಿತ್ರಾನ್ನಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಬೀಳುತ್ತೆ ಅಲ್ಲಮ್ಮ. ಓಕೆ, ಇದಕ್ಕೆ ಉಪ್ಪು ಸಕ್ಕರೆ ಎಲ್ಲ ಯಾವಾಗ ಹಾಕೋದು? ಅನ್ನದ ಮೇಲೆ ಹಾಕ್ಕೊಳ್ಳೋಣ, ಈರುಳ್ಳಿ ಎಳ್ಕೊಂಡ್ಬಿಡುತ್ತಿಲ್ಲ. ಅದು ಟ್ರಿಕ್. ಓಕೆ, ಇಲ್ಲಾಂದರೆ ಲಾಸ್ಟ್ಗೆ ಹಾಕಿ ಇಮಿಡಿಯೇಟಾಗಿ ಅನ್ನ ಹಾಕ್ಬಿಡ್ಬೇಕು. ಓಕೆ, ಸೊ ಈಗ ಇದನ್ನು ಅನ್ನದ ಮೇಲೆ ಹಾಕ್ತೀಯಾ, ಅನ್ನ ಇಲ್ಲ ಹಾಕ್ತೀಯಾ? ಹೇಗಾದರೂ ಮಾಡಿ. ಓಕೆ, ಲೈಟಾಗಿ ಬಾಡಿಸ್ತೀನಿ. ಓಕೆ, ಸೊ ಕೊತ್ತಂಬರಿ ಸೊಪ್ಪನ್ನ ಲೈಟಾಗಿ ಬಾಡಿಸ್ತಾರಂತೆ. ಕೊಬ್ಬರಿ, ಇದು ತುರಿದಿರೋ ಕೊಬ್ಬರಿ. ಇದು ಫ್ರೈ ಮಾಡಿದ್ರೆ ಗಮ್ ಅಂತ ಬರುತ್ತೆ. ಓಕೆ, ಇದು ಸೊ ಈ ಒಗ್ಗರಣೆಯಲ್ಲಿ ವೇರಿಯೇಷನ್ಸ್ ಅಂದರೆ ರೆಡ್ ಚಿಲ್ಲಿ ಬದಲು ಗ್ರೀನ್ ಚಿಲ್ಲಿ ಹಾಕ್ಕೋಬೋದು, ಬೇಕಿದ್ರೆ ಕೊಬ್ಬರಿ ಹಾಕ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು, ಬೇಕಿದ್ರೆ ಓಂ ಕಾಳು ಹಾಕ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಕರೆಕ್ಟಮ್ಮ? ಕೊಬ್ಬರಿ ಹಾಕ್ಕೊಂಡ್ರೆ ಚೆಂದ. ಓಕೆ, ಅದರ ಮೇಲೂ ಹಾಕ್ಕೋಬೋದು ಹಸಿ ಕೊಬ್ಬರಿನ. ಇದರಲ್ಲಿ ಫ್ರೈ ಮಾಡಿದ್ರೆ ಗಮ್ ಅನ್ನುತ್ತೆ. ಸ್ವಲ್ಪ ಅನ್ನ ಅದು ಉಳಿದ್ರೂ ಬೇಗ ಹಾಳಾಗಲ್ಲ. ಕೊಬ್ಬರಿ ಯೂಶಲಿ ಟೈಮ್ ಲೈಫ್ ಕಮ್ಮಿ ಇರುತ್ತೆ. ಗುಡ್, ಇದು ಇಷ್ಟು ಮಸ್ತಾಗಿದೆ ಒಗ್ಗರಣೆ. ಸೊ ಈಗ ಒಗ್ಗರಣೆ ಮುಗೀತು. ಇದನ್ನು ಟಿಡಿಂಗ್ ಟಿಡಿಂಗ್ ಈ ಅನ್ನಕ್ಕೆ ಸೇರಿಸೋಣ ಈಗ. ಸೊ ರುಚಿಗೆ ತಕ್ಕಷ್ಟು ಉಪ್ಪು. ಟಿಂಗ್ 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 ಟಿಂಗ್. ಓಕೆ, ನಮ್ಮನೇಲಿ ಯೂಶಲಿ 1 ಕಪ್ಗೆ ಎಷ್ಟು ಉಪ್ಪು ಹಾಕ್ತೀಯಮ್ಮ? ಆ ಸ್ಪೂನ್, ಇಂಥ ಸ್ಪೂನಲ್ಲಿ 1/4 ಸ್ಪೂನ್. ಓಕೆ, ಸೊ ಸಕ್ಕರೆ ಸ್ವಲ್ಪ, ಜಸ್ಟ್ ಫ್ಲೇವರ್ ಬ್ಯಾಲೆನ್ಸ್ ಮಾಡೋಕ್ಕೆ. ಆಲ್ ರೈಟ್. ನಿಂಬೆಹಣ್ಣು ಇದೆ. ಉಪ್ಪು, ಖಾರ, ಹುಳಿ, ಕಹಿನೂ ಇರುತ್ತೆ ಯೂಶಲಿ 4 ಫ್ಲೇವರ್ಸಲ್ಲಿ. ಬಟ್ ಇದು 3 ಅಂತೂ ಪ್ರಾಮಿನೆಂಟಾಗಿ ಹಾಕ್ತೀವಿ ಎಲ್ಲ ಡಿಶಸಲ್ಲಿ. ಓಕೆ, ಆ್ಯಕ್ಚುಲಿ 5 ಫ್ಲೇವರು: ಉಪ್ಪು, ಖಾರ, ಸಿಹಿ, ಕಹಿ, ಹುಳಿ. ಬೇಸಿಕ್ ಪ್ರೈಮರಿ ಫ್ಲೇವರ್ಸ್ ಆ್ಯಕ್ಚುಲಿ.
ಓಕೆ ರೆಡಿ. ಸೊ ಅದರಲ್ಲಿರೋ ಆಯಿಲ್ ಆ್ಯಂಡ್ ಒಗ್ಗರಣೆ ಎಲ್ಲ ಬಂದ್ಬಿಡುತ್ತೆ ಈ ಮೆಥಡಲ್ಲಿ. ಫುಡ್ ವೇಸ್ಟೇಜ್ ಕಮ್ಮಿ ಆಗುತ್ತೆ. ಓಕೆ, ಒನ್ ಫೈನಲ್ ಮಿಕ್ಸಿಂಗ್. ಒಗ್ಗರಣೆ ಅನ್ನ ಬಿಸಿ ಇಲ್ಲ ಅಂದರೆ ಕೈಯಲ್ಲೂ ಮಾಡ್ತಾರೆ ಅಮ್ಮ ಯೂಶಲಿ. ಸೊ ಸೊ ಬ್ಯಾಕ್ ಟು ಬೇಸಿಕ್ಸ್. ವಾಪಸ್ ಕೈಯಲ್ಲಿ ಫಾರ್ ಬೆಸ್ಟ್ ಮಿಕ್ಸಿಂಗ್. ಸೊ ವಂಡರ್ಫುಲಿ ಇದು ಟೆಕ್ನಿಕ್ಕಾಗಿ ಮಿಕ್ಸಿಂಗ್ ಮಾಡಿ. ಇದ್ರದ್ದು ಕಲಸೋ ಟೆಕ್ನಿಕ್ ಏನು ಮಮ್ಮ? ಮುದ್ದೆ ಥರ ಇದ್ದರೆ ಹಿಂಗೆ ಅನ್ನಬಾರ್ದು. ಲೈಟಾಗಿ ಎಣ್ಣೆ ಒಂಚೂರು ಜಾಸ್ತಿ ಬಿದ್ದರೆ ಈ ಥರ ಬಿಟ್ಕೊಳ್ಳುತ್ತೆ ಅದು. ಓಕೆ, ಕಡಿಮೆ ಎಣ್ಣೆ ಹಾಕಿದ್ರೆ ಮುದ್ದೆ ಆಗುತ್ತೆ. ಸೊ ಇವಾಗ ಕಲಸೋವಾಗ ನಜಬಾರ್ದು, ಹಿಂಗೆ ಭಾಳ ಪ್ರೆಸ್ ಮಾಡಬಾರ್ದು, ಲೈಟಾಗಿ ಸವರ್ಕೊಂಡಂಗೆ ಮಾಡಬೇಕು. ಓಕೆ, ಸವರ್ಕೊಂಡಂಗೆ ಮಾಡಿದ್ರೆ ಮುದ್ದೆ ಬಿಟ್ಕೊಡುತ್ತೆ. ರೆಡಿನಾ ಈಗ? ಮಿಕ್ಸಿಂಗ್ ಆಯಿತಾ? ಆಯ್ತು. ಓಕೆ, ಸರಿ, ಒಂದು ನಿಮಿಷ. ಜೀರಿಗೆ ಮೆಣಸನ್ನ ರೆಡಿ.